ಎವ್ರಿವನ್, ಸುಮನ್ ಹಿಯರ್. ಸೊ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಸೊ ಆ್ಯಕ್ಚುಲಿ ನಾನು ಇವತ್ತು ದೊಡ್ಡ ವ್ಲಾಗ್ ಮಾಡ್ತಿದ್ದೀನಿ. ರಿಕಾರ್ಡಿಂಗ್ ಏನಂದರೆ ನಮ್ಮ ಮಮ್ಮಿಗೆ, ನಮ್ಮ ಚಿಕ್ಕಮ್ಮನಿಗೆ, ನನ್ನ ತಮ್ಮನ ಹೆಂಡತಿ ಮತ್ತು ನಾನು. ಸೊ ಇಷ್ಟು ಜನ. ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡಿಲ್ಲ, ನನಗೆ ಯಾವುದೂ ಜ್ಞಾಪನ ಇಲ್ಲ. ರೆಡ್ ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಸೊ ನಾವು ಯಾವ್ಯಾವ ಲೊಕೇಶನ್ಗೆ ಹೋಗ್ತಾಯಿದ್ದೀವಿ ಅಂದರೆ ಮಂಗಳೂರು ಬೀಚ್, ಅಲ್ಲಿ ಕುರುಗಜ್ಜ ದೇವಸ್ಥಾನ, ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಮತ್ತು ಇನ್ನೊಂದು ಹೇಳಿದ್ದಾರೆ. ಸೊ ಅದಷ್ಟು ಕಂಪ್ಲೀಟ್ ಮಾಡಿಕೊಂಡು ಧರ್ಮಸ್ಥಳ ಮತ್ತು ಗಣಪತಿ ದೇವಸ್ಥಾನ, ಗಣಪತಿ ದೇವಸ್ಥಾನ ಹೇಳ್ತಾರಲ್ಲ ಅಲ್ಲಿ, ಅದಾದಮೇಲೆ ಇದು ಯಾವುದು ಕುಕ್ಕೆಗೆ ಹೋಗ್ಬಿಟ್ಟು ಬರ್ತೀವಿ. ಸೊ ನಮ್ದು ಇಷ್ಟು ಪ್ಲ್ಯಾನ್ ಇರೋದು. ಸೊ ನೋಡೋಣ ಹೇಗಿರುತ್ತೆ ಅಂತ. ಮತ್ತು ಇನ್ನೊಂದೇನೆಂದರೆ, ನಾನು ಬಸ್ಸಲ್ಲಿ ನಮ್ಮ ಮನೇಲಿ ಎಲ್ಲರೂ ಚಾಲೆಂಜ್ ಮಾಡಿರೋದೇನೆಂದರೆ, ನಿನ್ನ ಕೈಯಲ್ಲಿ ಆಗಲ್ಲ ಅಂತ. ಸೊ ನೀನು ಯಾವತ್ತೂ ಬಸ್ಸಲ್ಲಿ ಟ್ರಾವೆಲ್ ಮಾಡಿಲ್ಲ, ನಿನ್ನ ಕೈಯಲ್ಲಿ ಆಗಲ್ಲ ಅಂತಲೇ ಡಿಸೈಡ್ ಮಾಡಿ ಹೇಳ್ತಾಯಿದ್ದಾರೆ. ಸೊ ನಾನು ಚಾಲೆಂಜ್ ಅದಕ್ಕೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಅದು ಹೆಂಗಾಗಲ್ಲ ಅಂತ ಲೇಡೀಸ್ ಕೈಯಲ್ಲಿ ಮಾತ್ರ. ಸೊ ಗಂಡಸರು ಯಾರೂ ಬೇಡ ಅಂತಲೇ ಡಿಸೈಡ್ ಮಾಡಿರೋದು. ಹಂಗೂ ಕಾರೆಲ್ಲ ಬುಕ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿ ನಾನು ಏನಕ್ಕಾಗಲ್ಲ, ನಾವು ಪ್ರೂವ್ ಮಾಡಿ ತೋರಿಸ್ತೀವಿ ಅಂತ ಹೇಳಿ ನಾನು ಒಪ್ಸಿದ್ದೀನಿ. ಸೊ ನೋಡೋಣ ಬನ್ನಿ. ಸೊ ನಾನು ಇವಾಗ ಲಗೇಜ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಮ್ಮ ಮಮ್ಮಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನಾನು ಲಗೇಜ್ಗಳೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದೊಂದೇ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ಏನೇನು ಪ್ಯಾಕ್ ಮಾಡ್ಕೊತೀನಿ ಅಂತ ನೋಡೋಣ. ಸೊ ಈಗ ಲಿಟ್ರಲಿ ಟೆನ್ಷನ್ ಏನು ಅಂತಂದರೆ, ಮನೇಲಿ ಯಾರೂ ಏನು ಹೇಳೋ ಥರ ಆಗಬಾರ್ದು, ಕ್ವಶನ್ ಮಾರ್ಕ್ ಬರಬಾರ್ದು ಅಂತ ಒಂದು ಪಾಯಿಂಟ್ ಆಫ್ ವ್ಯೂ. ಆ್ಯಕ್ಚುಲಿ ಮೇಡಮ್ ಅವ್ರಿಗೆ ಬಿಟ್ಟು ಹೋಗ್ತಾಯಿದ್ದೀವಿ. ಫಸ್ಟ್ ಟೈಮಲ್ಲ ನೀವು ಇಷ್ಟು ದಿವಸ ಬಿಟ್ಟಿರೋದು. ಹೆಂಗನ್ಸ್ತದೆ? ಬೇಜಾರು ಹೋಗ್ತಿದ್ದೆ. ಇಷ್ಟು ದಿವಸ ಯಾವತ್ತೂ ಬಿಟ್ಟು ಹೋಗಿರಲಿಲ್ಲ, ಇವಾಗ ಬಿಟ್ಟು ಹೋಗ್ತಾ ಇದ್ದೀವಿ. ಹ್ಯಾಪಿ? ಅಯ್ಯೋ 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 ಅಯ್ಯೋ, ಕಣ್ಣಲ್ಲಿ ನೀರು. ಮೇಡಮ್ ಅವ್ರಿಗೆ ಕಣ್ಣಲ್ಲಿ ನೀರು. ಅಲ್ಲಿ ಓನ್ಲಿ 3 days. ಯಾರಾದರೂ ಅವಳು ಕಲಿಸ್ತಾರ ಮಮ್ಮಿಗೆ, ಆಕೆ ಕಲಿಸ್ಬಿಡ್ತಾನೆ. ಇಲ್ಲಿ ಆಟೋ ಬಂತು, ನೋಡೋಣ ತಾನೆ. ಹಾಂ, ಓಕೆ. ಇವಾಗ ಆನ್ ದಿ ವೇ ಮೆಜೆಸ್ಟಿಕ್ ಬಸ್ ಸ್ಟಾಪ್ಗೆ. ಸೊ ಕ್ಯಾಬ್ ಹತ್ತಿದ್ದೀವಿ. ನನ್ನ ಜೊತೆಗೆ ನಮ್ಮ ಚಿಕ್ಕಮ್ಮ ಇದ್ದಾರೆ ಆ್ಯಂಡ್ ನನ್ನ ತಮ್ಮನ ಹೆಂಡತಿ ಪ್ರೇರಣಾ ಇದ್ದೀವಿ. ಸೊ ಅಮ್ಮು ಅಂತೂ ಸಕ್ಕತ್ತಾಗಿ ಅಳ್ತಾ ಇದ್ಲು ಬರಬೇಕಾದ್ರೆ. ಯಾವತ್ತೊಳಗೆ ಹಂಗೆ ಬಿಟ್ಟು ಹೋಗ್ತಿರ್ಲಿಲ್ಲ. ಈ ಸತಿಗೆ 3-4 ದಿವಸ ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಮ್ಮ ಡ್ಯಾಡಿನೂ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ, ಮಳೆ ಬರ್ತಾ ಇದೆ, ನೋಡಿಕೊಂಡು ಮಾಡಿ ಅಂತೆಲ್ಲ ಹೇಳಿದ್ದಾರೆ, ಎಂಜಾಯ್ ಮಾಡಿ ಅಂತ. ಆಂಟಿ ಹೆಂಗೆ ಖುಷಿ ಆಗ್ತಾ ಇದೆ. ಲೈಫ್ನಲ್ಲಿ ಫಸ್ಟ್ ಟೈಮು ಯಾರು ಗಂಡಸ್ರಿಲ್ದಿರ ಬರೀ ಲೇಡೀಸ್ ಹೋಗ್ತಾ ಇದ್ದೀವಿ. ಖುಷಿ ಆಗ್ತಾ ಇದೆ ನೋಡಿದ್ರಾ. ಸೊ ಗಂಡಸ್ರು ಯಾರು ಬೇಡ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಈ ಥರ ಟ್ರಿಪ್ಪು. ಆಮೇಲೆ ಇನ್ನೊಂದು ಅಂದರೆ ತುಂಬ ಚಾಲೆಂಜಸ್ ತೊಗೊಂಡಿದ್ದೀವಿ. ಸೊ ಹೇಗಿತ್ತು ಅಂತ ಟ್ರಿಪ್ನ ಫೀಡ್ಬ್ಯಾಕು ಕೊಡಬೇಕಂತೆ. ಸೊ ಅಟ್ಲೀಸ್ಟ್ ಎಂಜಾಯ್ ಮಾಡಬೇಕು ಅಂತ ಮೇನ್. ಮನೆ ಟೆನ್ಷನ್ ಏನೂ ಇಲ್ದರೆ. ಮಮ್ಮಿ ಬಟ್ ಹಾಕಿಸ್ತೀವಿ. ಓಕೆ ಫೈನ್, ನಾನು ಬಸ್ ಹತ್ತ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಮಂಗಳೂರಿಗೆ ಬಸ್ ಹುಡುಕ್ತವ್ರೆ ನಮ್ಮ ಲೇಡೀಸ್ ಎಲ್ಲ. ನಮ್ಮ ಚಿಕ್ಕಮ್ಮ ನಮ್ಮಮ್ಮ ನೋಡಿ ಅಲ್ಲಿ ಬಸ್ ಹುಡುಕ್ತವ್ರೆ. ನಾನು ಅವ್ರ ಹಿಂದೆ ಫಾಲೋ ಮಾಡ್ತಾ ಇದ್ದೀನಿ. ವೇಟಿಂಗ್ ಫಾರ್ ಟಿಕೆಟ್. ಸೊ ಯಾರೂ ರಿಸರ್ವ್ ಮಾಡಿದಂತೆ. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಇಲ್ಲ ವೇಟ್ ಮಾಡಿ ಚಿಕ್ಕಮ್ಮ ನಮ್ಮಮ್ಮ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ನನಗೆ ಸೀಟ್ ಸಿಗುತ್ತೆ ಅಂತ. ಇಲ್ಲಿ ಸೀಟ್ ರಿಸರ್ವ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ನಾನು, ನನ್ನ ಚಿಕ್ಕಮ್ಮ. ನಮ್ಮಮ್ಮ ಆಲ್ರೆಡಿ ಅವ್ರಿಗೆ ಯಾರಿಗೂ ಫ್ರೆಂಡ್ ಮಾಡ್ಕೊಂಡಿದ್ದಾರೆ. ಎಷ್ಟು ಬೇಗ ಫ್ರೆಂಡಿನ ಬಸ್ಸೇ ಮೂವ್ ಆಗಿಲ್ಲ, ಅಷ್ಟು ಬೇಗ ನಮ್ಮಮ್ಮ ಫ್ರೆಂಡ್ ಮಾಡ್ಕೊಂಡಿದ್ದಾರೆ. ಇನ್ನು ಟಿಕೆಟು ಕೊಟ್ಟಿಲ್ಲ ನಮ್ಮಮ್ಮ ಆಲ್ರೆಡಿ ಫ್ರೆಂಡ್ ಮಾಡ್ಕೊಂಡಿದ್ದಾರೆ. ನಾವೇ ಇಷ್ಟು ಬೇಗ ಫ್ರೆಂಡ್ ಯಾರಿಗೂ ಹೋಗಲ್ಲ ನೋಡಿ. ಮಾತಾಡ್ತಾ ಇದ್ದಾರೆ. ಹೋಗ್ತಾ ಇದೆ ಮೆಜೆಸ್ಟಿಕ್ ಬಸ್ ಮೂವ್ ಆಗ್ತಾ ಇದೆ ನೋಡಿ. ತುಂಬ ದಿವಸದ ನಂತರ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಡ್ರೈವರ್ ಅಣ್ಣ ಪ್ಲೀಸ್ ಸೇಫಾಗಿ ಡ್ರೈವರ್ ಅಣ್ಣಂಗೆ ಕೇಳ್ಕೊತಾ ಇದ್ದೀನಿ, ಸೇಫಾಗಿ ಓಡಿಸಪ್ಪ ಅಂತ. ಬಸ್ ಇಸ್ ಮೂವಿಂಗ್, ಬಸ್ ಮೂವ್ ಆಗ್ತಾ ಇದೆ.
ಬಸ್ಸು ಫುಲ್ ಆಗಿದೆ. ಸೊ ನೀವು ನೋಡ್ಬೋದು. ಸೊ ಇಟ್ಸ್ ವೆರಿ ಫುಲ್ ಜನ ಆಲ್ರೆಡಿ ಫಿಲ್ ಆಗಿದ್ದಾರೆ. ಮಂಗ್ಳೂರಿಗೆ ಎಷ್ಟೊಂದು ಜನ ಹೋಗೋರಿದ್ದಾರೆ. ಇಲ್ಲಿ ನಮ್ಮ ಚಿಕ್ಕಮ್ಮ ಆಲ್ರೆಡಿ ವಿಡಿಯೋ ಮಾಡ್ತಿದ್ರು, ಅವರು ಒಂದು ಬ್ಲಾಗ್ ಮಾಡ್ತಿದ್ರು. ಇನ್ನು ಟಿಕೆಟ್ ಸಿಕ್ಕಿಲ್ಲ, ಕೂತಿದ್ದೀವಿ, ಓಕೆ ಫೈನ್. ಸೊ ಹೋಗ್ತಾ ನಿಮಗೆ ನಾನು ಅಪ್ಡೇಟ್ಸ್ಗಳು ಕೊಡ್ತಾ ಇರ್ತೀನಿ. ಸೊ ಪ್ಲೀಸ್ ವಾಚಿಂಗ್. ಇದು ಪಿಂಪಲ್ಸ್ ಎಲ್ಲ ಬಂದು ಆ್ಯಕ್ಚುಲಿ ಮ್ಯಾಂಗೋ ಒಂದಿರಂಗೆ ಮನೇಲಿ ಅಪ್ಡೇಟ್ ಮಾಡೋದು. ಇನ್ನೊಂದು ಮ್ಯಾಂಗೋ ತೊಗೊಂಬನ್ನಿ, 1 kg ತೊಗೊಂಬನ್ನಿ ಎಕ್ಸ್ಟ್ರಾ ಅಂತ. ಸೊ ಅದು ಅಪ್ಡೇಟ್ಸ್. ಫುಲ್ಲಾಗಿದೆ. ನನಗಂತೂ ನಂಗೆ ಗೊತ್ತೇ ಇರಲಿಲ್ಲ ಇಷ್ಟೊಂದೆಲ್ಲ ಆಗುತ್ತೆ ಅಂತ. ಟ್ರಾಫಿಕ್ ಡ್ರೈವರ್ಸ್ಗೂ ಎಷ್ಟು ಕಷ್ಟ ಇರುತ್ತೆ ನೋಡಿ. ಎಲ್ಲ ವಾಟರ್ ಬಾಟಲ್ ಫಿಲ್ ಮಾಡಿ ಇಟ್ಕೊಂಡಿದ್ದಾರೆ. ನಾವಿವಾಗ ಕುಣಿಗಲಲ್ಲಿದ್ದೀವಿ. ಕುಣಿಗಲ್ ಬಸ್ ಸ್ಟಾಪ್. ಎಡೂರಲ್ಲಿದ್ದೀವಿ ನಾವು. ಇವಾಗ ಊಟಕ್ಕೆ ನಿಲ್ಲಿಸಿದ್ದೀವಿ. ಬೇಜಾರಿಗೆ ನಮ್ಮ ಚಿಕ್ಕಮ್ಮ ಇದು ತೊಗೊಂಡು ಇದೆಷ್ಟಿರ್ಬೋದು ಹೇಳಿ, ನಮ್ಮ ಕೈ ಎಷ್ಟೇ ಇದೆ, 80 ರೂಪೀಸ್ ಒಂದು ಪ್ಯಾಕೆಟ್. ಸೊ ಇದು ಬಂದ್ಬಿಟ್ಟು ಎಷ್ಟು ಅಂದರೆ ಎಷ್ಟು 40 ರೂಪಾಯಿ. ಸೊ ಈ ಥರ ಎಲ್ಲ ದುಡ್ಡು ಮಾಡ್ಬೋದು ಅಂದಿದ್ರೆ Next time when we'll come here, again the prices will get half, 50% half. ನೋಡಿ ಯಾವ ಮಟ್ಟಕ್ಕೆ ಮಾಡ್ತಾರೆ ಅಂದರೆ, ಆಚೆಯವರು ಬರ್ತಾರೆ ಎಲ್ಲ ಪರ್ಚೇಸ್ ಮಾಡ್ತಾರೆ ಅನ್ನೋದು ಈ ರೇಂಜಲ್ಲಿ. ಬಾಡಿಗೆ ಎಲ್ಲ ದುಡ್ಡು ಇಲ್ಲೇ ಸಂಪಾದನೆ ಮಾಡ್ತಾರೆ. ಇಲ್ಲಿ ಕಾಂಪಿಟೇಷನ್ ಬೇರೆ ಇಲ್ಲ. ಎಷ್ಟು ಒಂದು 2-3 ಹೋಟ್ಲು ನೋಡೋಣ ಅಂತ ಹುಡುಕಿದೆ ನಾನು. ಇಲ್ಲಿ ಯಾವುದೂ ಇಲ್ಲ ಸದ್ಯಕ್ಕೆ. ಇದೊಂದೇ ಚೆನ್ನಾಗಿದೆ. ಓಕೆ ಫೈನ್. ಸೊ ಓಕೆ, ನೆಕ್ಸ್ಟ್ ಜರ್ನಿ ಮಾಡೋಣ. ಸೊ ಬಸ್ಸಿನ ಫೆಸಿಲಿಟೀಸ್ ಬೇಕು ಜಾಸ್ತಿ ಜನಕ್ಕೆ. ಪಾಪ ಎಷ್ಟು ಜನ ಕಷ್ಟಪಡ್ತಾ ಇದ್ದಾರೆ. ನಾವು ಮನೇಲಿ ಕುತ್ಕೊಂಡು ಅಂದ್ಕೊಂತೀವಿ ಬಸ್ಸಲ್ಲ ಅಂತ. ಬಸ್ಸಲ್ಲೂ ಎಷ್ಟು ಜನ ರಶ್ ಓಡಾಡೋರು ಇದ್ದಾರೆ ಗೊತ್ತಾ. ಒಬ್ಬೊಬ್ಬರು ಬೆಳಗ್ಗೆ ಎದ್ದು ಅಡುಗೆ ಎಲ್ಲ ಮಾಡಿ ತಿರ್ಗಾ ರಾತ್ರಿ ಹೋಗಿ ಅಡುಗೆ ಮಾಡೋರು ಇರ್ತಾರೆ. ಅಲ್ಲೆಲ್ಲ ಕೇಳ್ಕೊಂಡಿದ್ವಲ್ಲ ನಾವು. ಅವ್ರ ಪ್ರಾಬ್ಲಮ್ಸ್ಗಳು ತುಂಬ ಇದೆ ಆ್ಯಕ್ಚುಲಿ. ನಮ್ಮ ಬಸ್ಸು ಫುಲ್ ರಶ್ ಇತ್ತು. ಈ ಬಸ್ಸು ರಶ್ಶಲ್ಲಿ ನಮ್ಮಮ್ಮ ಮಲಗಿದ್ರು. ಸರಿ ಅಂದ್ಬಿಟ್ಟು ಹಂಗೋ ಹಿಂಗೋ ನಾವು 4 o'clockಗೆ ಮ್ಯಾಂಗ್ಳೂರಿಗೆ ರೀಚ್ ಮಾಡಿದ್ವಿ. ಅಲ್ಲಿ ಆಟೋರು ಸ್ವಲ್ಪ ಮಿಸ್ಗೈಡ್ ಮಾಡ್ತಾಯಿದ್ರು ನಮ್ಗೆ ಹಂಗೆ ಹಿಂಗೆ ಅಂತ. ಆದರೂ ಪರವಾಗಿಲ್ಲ ಅಂತ ಆಟೋಲ್ಲಿ ಹುಡುಕಿ ಹಂಗೂ ಹಿಂಗೂ ನಮಗೆ ರೂಮ್ ಸಿಕ್ತು. ನಾವು 4 ಗಂಟೆಗೆ ರೀಚ್ ಆದ್ವಿ. ಸೊ ಇವಾಗ ರೂಮಲ್ಲಿ ಸ್ಟೇ ಮಾಡ್ತಾಯಿದ್ವಿ, ಸ್ವಲ್ಪ ರೆಸ್ಟ್ ಮಾಡಿಕೊಂಡು. ಸೊ ಪ್ಲ್ಯಾನ್ ನಡೀತಾ ಇದೆ, ಎಲ್ಲೆಲ್ಲಿ ಹೋಗಬೇಕು ಏನೇನು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾ ಕೂತ್ಕೊಂಡು. ಸೊ ನಾವು ಅಷ್ಟರಲ್ಲಿ ನಿದ್ದೆ ಮಾಡಿ ಮುಗಿಸ್ಕೊಂಡು ಎದ್ಬಿಟ್ಟು ಫಸ್ಟು ಯಾವ ದೇವಸ್ಥಾನಕ್ಕೆ ಹೋಗೋಣ ಆಂಟಿ? ಕದ್ರಿಗೆ ಹೋಗೋಣ ಅಂತಿದ್ರೆ. ಸೊ ಬನ್ನಿ. ಸೊ ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನಾನು ಇದು ಮಾಡ್ತೀನಿ. ಕೀಪ್ ವಾಚಿಂಗ್. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸೊ ನಾವು ಬಂದುಬಿಟ್ಟು ರೂಮಲ್ಲಿ ರೆಡಿ ಎಲ್ಲ ಆಗಿ ಸೊ ಇವಾಗ ಹೊಡ್ತಾ ಇದ್ದೀವಿ. ಸೊ ದೇವಸ್ಥಾನಗಳಿಗೆ ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ. ಫಸ್ಟು ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೇವೆ. ಓಕೆನಾ ಮಮ್ಮಿ ರೆಡಿ? ಪ್ರೇರಣಾ ರೆಡಿ? ಆಂಟಿ ರೆಡಿ? ಸೊ ಎಲ್ಲರೂ ಹೊಡ್ತಾ ಇದ್ದೀವಿ. ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಬಿಡ್ತೀವಿ. ದೋಸೆ ಆರ್ಡ್ರ್ ಮಾಡೋದಿದ್ದೀವಿ. ನಮ್ಮಮ್ಮ ದೋಸೆ ಬೆಂಗಳೂರು ದೋಸೆ ಕ್ಯಾಪಿಸ್ಕೊತವ್ರು. ನಮ್ಮ ಬೆಂಗಳೂರಲ್ಲಿ ನೀವು ಸಿಗ್ತಿರೋಂಥ ದೋಸೆ ಎಲ್ಲೂ ಸಿಗೋಲ್ಲ ಅಂತ. ಕಟೀಲ್ಗೆ ಬಸ್ ಹತ್ತಿದ್ದೀವಿ ಇವಾಗ. ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು. ಸೊ ದರ್ಶನ ಹೇಗಿತ್ತು ಅಂತ ಅಪ್ಡೇಟ್ ಕೊಡ್ತೀನಿ. ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೇಚರ್ ಮಾತ್ರ ತುಂಬ ಚೆನ್ನಾಗಿತ್ತು. ಗ್ರೀನರಿ, ಎಲ್ಲಿ ನೋಡಿದ್ರು ಗ್ರೀನರಿ. ಆ್ಯಕ್ಚುಲಿ ಮಿಡಲಲ್ಲಿ ಮಳೆ ಬರ್ತಾಯಿತ್ತು. ಅಂದರೆ ನಮ್ಮ ಲಕ್ ಏನಂತ ಅಂದರೆ ದೇವಸ್ಥಾನ ಒಳಗಡೆ ಹೋದಾಗ ಮಳೆ ಬರುತ್ತೆ, ನಾವು ದೇವಸ್ಥಾನದಿಂದ ಆಚೆ ಬಂದಾಗ ಮಳೆ ಇರೋಲ್ಲ. ಸೊ ನಾನು ಒಂದು ದೇವಸ್ಥಾನ ಚೆಕ್ ಮಾಡಿದೆ, 2 ದೇವಸ್ಥಾನ. ಸೊ ನನ್ನ ಕಂಪ್ಲೀಟ್ ಟ್ರಾವೆಲಲ್ಲಿ ಅದೇ ಥರ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ದೇವ್ರಿಗೆ ಇದು ಮಾಡಿಬಿಟ್ಟು. ಓಕೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ, ಕಟೀಲ. ಸೊ ಎಲ್ಲರೂ ಹೇಳ್ತಾರದು ಏನಂತ ಅಂದರೆ ಇಲ್ಲಿ ರಾಜರಾಜೇಶ್ವರಿ ದೇವಸ್ಥಾನ ಇದೆ ಅಲ್ವಾ, ಅದು ಎಷ್ಟೊತ್ತಾಗುತ್ತೆ ಅಂತ ಲೊಕೇಶನ್ನು ಮತ್ತು ಅಡ್ರೆಸ್ ತಿಳ್ಕೊತಿದ್ದೆ. ಆವಾಗ ರಾಜರಾಜೇಶ್ವರಿ ದೇವಸ್ಥಾನ ಬಂದು ಅದು ಅಕ್ಕ ಅಂತೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅವ್ರ ತಂಗಿ ಅಂತೆ. ಸೊ ಫಸ್ಟ್ ಅಕ್ಕನ ಮೀಟ್ ಮಾಡಿ ಬಂದು ತಂಗಿಗೆ ಇದು ಮಾಡಬೇಕು ಅಂತಂದರು. ಇವಾಗ ಬಂದುಬಿಟ್ಟಿದ್ದೀವಿ ನಾವು. ಒಂದಕ್ಕೆ ತಪ್ಪು ಕಾಣಿಕೆ ಹಾಕ್ಬಿಟ್ಟಾದರೂ ಹೋಗ್ಬೋದು ಅಂತ ಹೇಳಿದ್ರು. ಸೊ ಕೇಳೋಣ ಒಂದು ಸತಿಗೆ, ಓಕೆನಾ? ಸ್ಪೈಸಸ್ ಎಲ್ಲ
ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ರೀಚ್ ಆದ್ವಿ ನಾವು. ಸೊ ಓಕೆ, ಚೂರು ರಶ್ ಇದ್ದಂಗಿದೆ, ಮೂವಿಂಗ್ ಆಗ್ತಾ ಇದೆ. ಸೊ ನಾನು ದರ್ಶನ ಮುಗಿಸ್ಕೊಂಡು ಬರ್ತೀನಿ. ಕ್ಯಾಮ್ರಾ ಒಳಗಡೆ ಅಲೋ ಇದೆಯೋ ಇಲ್ಲೋ ಗೊತ್ತಿಲ್ಲ. ಸೊ ಕ್ಯಾಮ್ರಾ ಒಳಗಡೆ ಅಲೋ ಇದೆಯೋ ಇಲ್ಲೋ ಗೊತ್ತಿಲ್ಲ, ಚೆಕ್ ಮಾಡೋಣ. ಸ್ಟಾರ್ಟ್ ಆಗಿದೆ ಇವಾಗ. ಸೊ ಸಣ್ಣದಾಗಿ ಅಣಿತಾ ಇದೆ, ಮೂವಿಂಗ್ ನಡೀತಾ ಇದೆ, ಮೂವಿಂಗ್ ಆಗ್ತಾ ಇದೆ. ಬೇಗ ಬೇಗ ಎಲ್ಲ ಕಂಪ್ಲೀಟ್ ಮಾಡ್ಕೊಬೇಕು ಇವತ್ತು ನಾನು. ಆ್ಯಕ್ಚುಲಿ ನೋಡಿ ಇವ್ರುಗಳೆಲ್ಲ ಬರ್ತಾರ ರೇಂಜ್. ಮಮ್ಮಿ, ಪ್ರೇರಣ, ನಮ್ಮ ಚಿಕ್ಕಮ್ಮ ವಿಡಿಯೋ ಕಾಲಲ್ಲಿ ಮುಗಿಸ್ಕೊಂಡು ಬರ್ತಾವ್ರೆ. ಮೂವಿಂಗ್ ಆಗ್ತಾ ಇದೆ ಆ್ಯಕ್ಚುಲಿ. ವಾಟರ್ ಸಕ್ಕತ್ತಾಗಿದೆ. ನಮ್ಮಮ್ಮ ಖುಷಿ. ರಶ್ ಇದೆ, ವೆಯ್ಟ್ ಮಾಡ್ತಾ ಇದ್ದೀವಿ. ದುರ್ಗಾ ಪರಮೇಶ್ವರಿ ದರ್ಶನ ಆಯಿತು, ಎಲ್ಲ ಚೆನ್ನಾಗಾಯಿತು. 1 ಅವರ್ ಆಯಿತು ದರ್ಶನ ಮುಗಿಸೋಷ್ಟರಲ್ಲಿ. ಸೊ ಇವಾಗ ಕದ್ರಿಗೆ ಹೋಗ್ತಾ ಇದ್ವಿ, ಕದ್ರಿ ಮಂಜುನಾಥ ಸ್ವಾಮಿ ದರ್ಶನ ಮಾಡೋದು. ಎಷ್ಟು ಪೀಸಾಗಿದೆ ದೇವಸ್ಥಾನ, ಪೀಸಾಗಿದೆ. ವಾವ್, ಎಷ್ಟು ಚೆನ್ನಾಗಿದೆ ಅಂದರೆ ಪೀಸ್ ಇದೆ. ಸರ್ ಎಷ್ಟು ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ? 4 ಗಂಟೆಗೆನಾ? ಹೌದಾ, ಓಕೆ. ಸರ್ ಕೊರಗಜ್ಜ ಮೇನ್ ದೇವಸ್ಥಾನಕ್ಕೆ ಹೋಗ್ಬೇಕು ನಾವು. ಎಲ್ಲಿ ಎಷ್ಟು ಅದು ಕ್ಲೋಸ್ ಇರುತ್ತಾ? 2 ಕಿಲೋಮೀಟ್ರಾ? ಅದೂ 4 ಗಂಟೆ ಓಪನಾ? ಯಾಕೆ ಎಲ್ಲರೂ ಈ ಥರ ನಾವೆಲ್ಲ ದೂರದಿಂದ ಬರ್ತೀವಿ, ಹಿಂಗೆಲ್ಲ ಕ್ಲೋಸ್ ಆಗಿದ್ರೆ ಕಷ್ಟ ಆಗುತ್ತಲ್ವ? ಹಾಂ.
ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ ಕೋಮಲವೇಣಿ ನೀಲವರ್ಣ ನಾರಾಯಣಿ ನಿತ್ಯ ಕಲ್ಯಾಣಿ. ನಮ್ಮ ಬಾಸ್ ಅವರೇ ಮೇಲೆ ಹತ್ಕೊಂಡು ಬಂದೆ ನೋಡಿದ್ರೆ ಜೈ ಆಂಜನೇಯ, ಪ್ರಸನ್ನ ಆಂಜನೇಯ. ಇಲ್ಲಿ ಗೊತ್ತೇ ಆಗಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಂತ. ಅಮ್ಮ ಹುಡ್ಕೊಂಡು ಬಂದರೆ ನಮ್ಮ ಬಾಸ್ ಅವರೇ. ಸ್ವರ್ಣಶೈಲಾಭದೇಹಂ ಧನುಜಗಣಕೃಶಾನು. ಮೇಲ್ಗಡೆ ಇನ್ನು ಯಾವ ದೇವಸ್ಥಾನ ಇದೆ? ಯಾವ ದೇವಸ್ಥಾನ ಇದೆ? ಗ್ರಾಮ ದೇವತೆ. ಹಾಂ, ಕಾಳಭೈರೇಶ್ವರ ದೇವಸ್ಥಾನ ಇದೆಯಾ? ಹಾಂ, ಹೌದಾ? ತೊಗೊಂಡು ಹೋಗಂಗಿಲ್ವಾ? ಹಾಂ, ಹೋಗ್ತೀವಿ. ಊಟ ಮಾಡಿರೋದು ಪ್ರಸಾದ ಜಾತ್ರೆ ಹೌದಾ? ಹಾಂ, ಊಟ ಜಾತ್ರೆ ವರ್ಷ ಹೌದಾ? ಹೋಗ್ಲಿಕ್ಕೆ 10 ನಿಮಿಷ ಆಗುತ್ತೆ. 10 ನಿಮಿಷ ಆಗುತ್ತಾ? ನಮಗೆ ಇದು ಹತ್ಕೊಂಡು ಬಂದಮೇಲೆ ಆಂಜನೇಯ ಸ್ವಾಮಿ ಇರೋದೇ ಗೊತ್ತಾಗಿಲ್ಲ. ಇವಾಗ ಇಲ್ಲಿದೆ ಅಂದರೆ ಹೋಗ್ತೀವಿ, ನೋಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಮುಗಿಸ್ತೀರಾ? ಇಲ್ಲ, 4 ಗಂಟೆಗಿನ್ನ ಓಪನ್ ಆಗಿಲ್ವಲ್ಲ. ಅದು ಮುಗಿಸ್ಕೊಂಡು ಸರಿ ಸರ್, ಥ್ಯಾಂಕ್ ಯು ಸರ್. ವಾವ್, ಸೂಪರ್. ಇಲ್ಲಿ ಸ್ಟೇರ್ಕೇಸ್ ಹತ್ಕೊಂಡು ಬರ್ತಾಯಿದ್ವಿ. ನಮ್ಮ ಬಾಸ್ ಆಂಜನೇಯ ಸ್ವಾಮಿ ಸಿಕ್ಕಿದ್ರು. ಇವಾಗ ಮುಂದೆಗೆ ಕಾಳಭೈರೇಶ್ವರ ದೇವಸ್ಥಾನ ಇದೆಯಂತೆ, ಮತ್ತು ಇನ್ನೂ ಎಷ್ಟೊಂದು ದೇವಸ್ಥಾನ ಇದೆಯಂತೆ. ನಮಗಂತೂ ಒಳ್ಳೆ ಅಡ್ವೆಂಚರ್ಸ್ ಆಗ್ತಿದೆ. ಏನಮ್ಮ ಪ್ರೇರಣ, ಹೌ ಈಸ್ ಯುವರ್ ಎಕ್ಸ್ಪೀರಿಯನ್ಸ್? It is nice ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾಯಿದ್ದೆ. ಹಾಂ, and peaceful. ಪೀಸ್ಫುಲ್. ಹಾಂ, ವೆರಿ ಪೀಸ್ಫುಲ್ ಅಲ್ಲ? ನೋಡೋಣ, ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದ್ದಾರೆ. ಟ್ರೈ ಮಾಡ್ತೀನಿ ನಾನು, ಓಕೆನಾ? ನೋಡ್ತಾ ಇರಿ. ನಮ್ಮ ಮಮ್ಮಿಗೂ ನಮ್ಮ ಚಿಕ್ಕಮ್ಮನಿಗೆ ಆಗಿಲ್ಲ, ಅದಕ್ಕೆ ಅಲ್ಲೇ ಬಿಟ್ಟು ಬಂದ್ವಿ. ಬಟ್ ಸಕ್ಕತ್ತಾಗಿದೆ ದೇವಸ್ಥಾನ. ಸೊ ನೋಡೋಣ. ಇಲ್ಲಿ ನೋಡಿ ಎಷ್ಟು ಪೀಸಾಗಿದೆ. ವಾವ್, ಇದೆಲ್ಲ ಐಡ್ ಥರ ಮಾಡಿಟ್ಟಿದ್ರೆ ಹುಡ್ಕೊಂಡು ಹೋಗುತ್ತಾ ಇದ್ರೆ ಏನೋ ಒಂಥರ ಖುಷಿ ನೋಡಿ. ಇನ್ನೂ ನಡ್ಕೊಂಡು ಹೋಗ್ಬೇಕು ನಾವು ಇಲ್ಲಿ. ಅಮ್ಮಾಡೆ ಎಸ್. ಸೊ ಎಂಜಾಯ್ ಮಾಡಬೇಕು. ಸಕ್ಕತ್ತಾಗಿದೆ ನೇಚರ್ ಮಾತ್ರ, ಸೂಪರ್. ಇವ್ರು ಸಾಕಾಗಿ ಕೂತಿದ್ದಾರೆ. ಹ್ಞೂ, ಅದು ತಕ್ಕೊಂತಾರ ಐತಿ ಐತಿ. ಹೊರಗಡೆ ಬಂದ್ವಿ, ನೋಡೋಣ, ಹೋಗ್ತಾ ಇದ್ದೀವಿ. ವೀಡಿಯೋಸ್ ಅಲ್ಲೋ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ಎಷ್ಟು ಪೀಸ್ ಆಗಿದೆ ಅಂದರೆ. ಮಹಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ
ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಹದಪ್ನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಳೆ ಬೆಳಗ್ಯೂನಿ ತುಪ್ಪವ ಕಾಯಿಸ್ಯೂನಿ ಕಿತ್ತಾಳೆ ಹಣ್ಣ ತಂದೀವ್ನಿ ಮಾದೇವ ನಿಂಗೆ ಕಿತ್ತಾಳೆ ಹಣ್ಣ ಜಯ ಹನುಮಾನ ಜ್ಞಾನ ಗುಣ ಸಾಗರ ಜಯ ಇದೆಲ್ಲ ಜೀವಂತ ಸಮಾಧಿ ಅಂತವ್ರೆ. समाधि असती ना मुझे जाऊन त्यांनी तप करते ತಪಸ್ಸು. ಇಲ್ಲಿಗೆ ಬರಲೇಬೇಕು ಎಲ್ಲರೂ. ಪೀಸ್ ಆಗಿದೆ. ಇಷ್ಟೊಂದು ಹೋಗ್ತಾ 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 ಟೆಂಪಲ್ ಹೇಗಿದೆ ಅಂದರೆ ಫುಲ್ಲು ಒಂಥರ ಎಲ್ಲೂ ಸಿಗದಿರೋ ಪೀಸ್ಫುಲ್ಲು. ಮತ್ತು ದೇವ್ರುಗಳು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ನಿಜವಾಗ್ಲೂ ಮೆಟ್ಲು ಹತ್ಕೊಂಡು ಹತ್ಕೊಂಡು ಹೋಗ್ತಾ ನಮಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಇದರೊಳಗಡೆ ಇದೆಯಾ ಅಂತ. ಬಟ್ ಸಕ್ಕತ್ತಾಗಿತ್ತು. ವಿಡಿಯೋಸ್ ಅಲೋ ಇಲ್ಲ ಅಂದರು, ಆದ್ರೂ ಹಿಡ್ದಿದ್ದೀವಿ. ಯಾಕಂದರೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಹಿಂಗಿದೆಯಾ ಅಂತಲೂ ಗೊತ್ತಾಗಲ್ಲ. ಸೊ ಹೊಡ್ತಾಯಿದ್ದೀವಿ ನೋಡಿ ಹಿಂಗಿದೆ ಅಂತ. ಸಕ್ಕತ್ತು. ಇನ್ನು ಇಲ್ದು ಹೋಗ್ಬೇಕು. ಅಲ್ಲಿ ಪಾಪ ನಮ್ಮ ಚಿಕ್ಕಮ್ಮನೂ ನಮ್ಮ ಮಮ್ಮಿ ವೆಯ್ಟ್ ಮಾಡ್ತಿದ್ದಾರೆ, ಕಾಯ್ಕೊಂಡಿದ್ದಾರೆ, ಹೊಟ್ಟೆ ಹಚ್ಕೊಂಡಿದ್ದಾರೆ. ಹೋಗೋಣ. ಸೂಪರಾಗಿತ್ತು. ಸ್ಟೇರ್ಕೇಸ್ ಹತ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಆಯಿತು. ತುಂಬ ದೇವ್ರುಗಳಿದೆ ಮತ್ತು ಋಷಿಮುನಿಗಳು ತಪಸ್ಸು ಮಾಡಿ ಎಲ್ಲ ಇದು ಮಾಡಿರೋದಿದೆ. ಸಖತ್ತಾಗಿದೆ. ನಮ್ಮ ಬಾಸ್ ಇದ್ದಾರೆ. ಇದಕ್ಕಿಂತ ಏನಾದರೂ ಬೇಕಾ? ಸೊ ನಾನು ಹೇಳೋದು ನೋಡಿ ಸಖತ್ತು ಥರದಲ್ಲೆಲ್ಲ ಬಂದು ಥರ ಇನ್ಸ್ಪೈರ್ ಆಗ್ತೀರ ಇದು ಪ್ಲೇಸ್ಗಳಿಗೆ ಬಂದರೆ. ಸೊ ಚೆನ್ನಾಗಿತ್ತು. ಹೋಗ್ತಾ ಇದ್ದೀವಿ ನಡ್ಕೊಂಡು. ಪಾಪ ನಮ್ಮ ಚಿಕ್ಕಮ್ಮನೂ ನಮ್ಮ ಮಮ್ಮಿ ಹೊಟ್ಟೆ ಹಚ್ಕೊಂಡು ವೆಯ್ಟ್ ಮಾಡ್ತಾಯಿದ್ದಾರೆ. ನಾವಿಬ್ಬರು ಟೈಮು ನೋಡಿಲ್ಲ, ಎಂಜಾಯ್ ನೋಡಿಕೊಂಡು ಅದು ನಮ್ಮ ಏನು ಎಲ್ಲ ಒಂದೊಂದು ಪ್ಲೇಸು ನೋಡ್ಕೊಂಡು ನಿಂತ್ಕೊಂಡ್ಬಿಟ್ವಿ. ಇದು ಹೆಂಗಿರುತ್ತೆ, ಅದು ಹೆಂಗೆ, ಇದೇಂತಕ್ಕೆ ಈ ಥರ ಅಂತೆಲ್ಲ. ಸೊ ಅದಕ್ಕೋಸ್ಕರ ವಿ ಆರ್ ಗೋಯಿಂಗ್ ರೈಟ್ ನಾವು. ಸೌಂಡ್ ಕೇಳಿಸ್ಕೊಳ್ಳಿ. ಸಾಕು. ಗದ್ರಿ ಮಂಜುನಾಥ ಸ್ವಾಮಿದು ದರ್ಶನ ಆಯಿತು. ಸೊ ಮೇಲ್ಗಡೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಎಲ್ಲ ಥರ ದೇವ್ರುಗಳಿಗೂ ನನ್ನ ದರ್ಶನ ಆಯಿತು. ಸೊ ಎಷ್ಟು ಬಟ್ಟುಗಳು ಇಟ್ಕೊಂಡಿದ್ದೀನಿ ನೋಡಿ. ಸೊ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡಿದೆ. ಯಾರಾದರೂ ಇಲ್ಲಿ ಬಂದರೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಮೇಲ್ಗಡೆ ಫುಲ್ಲು ಋಷಿಮುನಿಗಳು ತಪಸ್ಸು ಮಾಡಿದ್ದು, ಮತ್ತು ಅವ್ರು ಸ್ಟೇ ಮಾಡಿದ್ದು, ಮತ್ತು ಹೊಸ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತಿದೆ, ಫುಲ್ ಮಾರ್ಬಲ್ಸಲ್ಲೇ ಇದೆ. ಸೊ ಅದೆಲ್ಲ ನೋಡಿ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿತ್ತು. ಪೀಸಾಗಿರಬೇಕು, ಪೀಸ್ ಬೇಕು ಅಂದರೆ ಇಲ್ಲಿಗೆ ಬನ್ನಿ. ಓಕೆ, ಹಂಗೆ ನೋಡ್ತಾರೆ. ಕೀಪ್ ವಾಚಿಂಗ್. ಇಷ್ಟು ರಶ್ ಇದೆ. ಪಬ್ಬಾಸ್ಗೆ ಬಂದಿದ್ದೀನಿ. ಎಷ್ಟು ರಶ್ ಇದೆ ನೋಡಿ.
ಬಟ್ಟೆ ಹಚ್ಕೊಂಡಿರೋದಕ್ಕೂ ಶಾಪ್ಸ್ ನಮಗೆ ಟೋಕನ್ ಸಿಕ್ಕಿರೋದು 38. ಇವಾಗ 28 ರನ್ನಿಂಗ್ ನಡೀತಿದೆ. ನೋಡೋಣ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಸ್ಯಾಂಡ್ವಿಚ್ಚು ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡಬೇಕು. ಇವಾಗ ಕೊರಗಜ್ಜ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಬಸ್ ಹತ್ತಿದ್ದೀವಿ. ಸೊ ಎಲ್ಲ ಈ ಸೈಡಲ್ಲಿ ತಿಂತೀವಿ. ಡ್ರೈವರ್ ಜೊತೆ ಕೂತಿದ್ದೀವಿ. ಸೊ ಇಲ್ಲಿ ಕೊರಗಜ್ಜ ಟೆಂಪಲ್ ಕಟ್ಟಿಸ್ತಾ ಇದ್ದಾರೆ. ಯಾರಾದರೂ ಸೇವೆ ಮಾಡೋಂಗಿದೆ ಸೇವೆ ಮಾಡಿ. ಸೊ ತುಂಬ ಒಳ್ಳೆಯದಾಗುತ್ತೆ ನಿಜ. ತುಂಬ ಪವರ್ಫುಲ್ಲು, ತುಂಬ ಸ್ಟ್ರಿಕ್ಟ್ ಆಗಿದೆ. ಫೋಟೋಸ್ ಮಾತ್ರ ಅಲೋವೇ ಇಲ್ಲ. ಓಕೆನಾ? ಸೊ ಯಾರಾದರೂ ಸೇವೆ ಮಾಡೋಂಗಿದೆ ದಯವಿಟ್ಟು ಸೇವೆ ಮಾಡಿ. ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬ ಚೆನ್ನಾಗಿತ್ತು. ಸೊ ಒಂದರ ಕಡೆ ವಿಡಿಯೋ ತೊಗೊಳಕ್ಕಾಗಿಲ್ಲ, ಸ್ಟ್ರಿಕ್ಟ್ ಅನೌನ್ಸ್ ಮಾಡಿಬಿಟ್ಟಿದ್ರು ಏನೇ ಮಾಡಿದ್ರು ವಿಡಿಯೋಗಳು ತೊಗೊಳಂಗಿಲ್ಲ ಅಂತ. ಸೊ ಅದಾದಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ಕೊರಗಜ್ಜಲ್ಲಿ. ಅಲ್ಲಿ ಫೋಟೋ ಪಿಕ್ ಮಾಡ್ಕೊಂಡಿದ್ರು. ಸೊ ಅದು ತೊಗೊಂಡು ಇವಾಗ ಮಂಗಳ ದೇವಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಇವ್ರಿಗಿಬ್ರಿಗೂ ಫಿಶ್ ಮಾರ್ಕೆಟ್ ಇದೆ, ಒಣಗಿದ ಫಿಶ್ ಮಾರ್ಕೆಟ್ ಇದು. ಇವ್ರಿಬ್ರು ನೋಡಿ ಹೊಟ್ಟೆ ಕಸ್ತೈತೆ, ವಾಮಿಟ್ ಬರಂಗಾಗ್ತೈತೆ. ಸೊ ಏನು ಮಾಡೋದು ನೋಡಿ, ಡ್ರೈವರ್ ಅಣ್ಣ ಬೇಗ ಬನ್ನಿ ಅಣ್ಣ ಅಂತವ್ರೆ. ಬಿಟ್ಟರೆ ಇವರಿಬ್ಬರೇ ಓಡಿಸ್ತಾರೆ ಇವಾಗ ಮನ್ಸು ಮಾಡಿದ್ರೆ. ಬೀಚ್ಗೆ ಹೋಗಾಗಿಲ್ಲ, ನಾಳೆ ಬೆಳಗ್ಗೆನೇ ಎದ್ದು ಬೀಚ್ಗೆ ಹೋಗ್ತೀವಿ. ಪ್ಲ್ಯಾನ್ಸ್ ಏನೇನೋ ಇತ್ತು, ಟ್ರಿಪ್ ಚೆನ್ನಾಗಿತ್ತು. ಅಪ್ಡೇಟ್ ಮಾಡ್ತೀನಿ ನಿಮಗೆ ಎಲ್ಲೆಲ್ಲಿ ಹೋಗಿದ್ದೆ ಏನು ಅಂತ. ಎಂಜಾಯ್ ಮಾಡಿದ್ರೆ ಚೆನ್ನಾಗಿತ್ತು. ಮಂಗಳ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ದರ್ಶನ ಮುಗಿಸ್ಕೊಂಡು ತಿರ್ಗಾ ಹೇಳ್ತೀನಿ. ಪೂರ ಇವತ್ತು ಟಯರ್ಡ್ ಆಗಿದೆ. ರೂಮ್ಗೆ ಹೋದರೆ ಸಾಕಾಗಿದೆ. 8:30ಗೆ ಮಹಾಮಂಗಳಾರತಿ ಹಾಗೆ ಕ್ಲೋಸ್ ಮಾಡ್ತಾರೆ. ಖುಷಿ ಆಗ್ತಾಯಿದೆ. ತಾಯಿ. ಸೊ ರೂಮ್ ಬಂದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಎಲ್ಲರೂ ಸೀ ಫುಡ್ ತಿನ್ನೋಕ್ಕಂತ ಹೋಗ್ತಾ ಇದ್ದೀವಿ. ಸೊ ಒಬ್ಬೊಬ್ರು ಒಂದೊಂಥರ ಟಯರ್ಡ್ ಆಗಿರೋದು. ಅವರು ಮೇಡಮ್ ಬರ್ತಾವ್ರೆ. ಸೊ ಸೀ ಫುಡ್ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ. ಸೊ ನೋಡೋಣ, ಫ್ರೆಶ್ ಅಪ್ ಎಲ್ಲ ಆಗಿದ್ದೀವಿ. ಮೇನ್ ಸೀ ಫುಡ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ರೆಡಿ ಎಲ್ಲ ಕ್ಲೋಸಾಗಿ ಹೋಗಿದೆ. ನೋಡೋಣ ಒಂದು ಸ್ವಲ್ಪ ಹುಡ್ಕೊಂಡು ಹೋಗೋಣ ಅಂತ. ಒಂದು ಕಡೆ ಬಿರಿಯಾನಿ ಮಾತ್ರ ಇದೆ, ಅದೇ ಬೇಜಾರಾಗ್ತಾ ಇದೆ. ಅವರಿಬ್ಬರು ಚಿಕನ್ ತಿಂತಾರೆ ಆ್ಯಕ್ಚುಲಿ. ನೋಡೋಣ, ಹುಡುಕಾದ್ರೂ ಹೋಗ್ತೀವಿ.